ಯಾಕೆಂದ್ರೆ ಆ ದುರಹಂಕಾರದ ಮಾತುಗಳು ನಾವು ಮಾತಾಡಬೇಕು. ನಾನು ಮಾತಾಡ್ತೀನಿ, ಯಾರ ಬಗ್ಗೆ ಮಾತಾಡಬೇಕು ಅವ್ರ ಬಗ್ಗೆ ಮಾತಾಡ್ತೀನಿ. ದುರಹಂಕಾರಿಗಳ ಬಗ್ಗೆ ಒಬ್ಬ ದುರಹಂಕಾರದ ಮಾತುಗಳು ಮಾತಾಡಿದ್ರೆ ಪರವಾಗಿಲ್ಲ. ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯನ್ನ ಸನ್ಮಾನ್ಯ ದೇವೇಗೌಡರು ದೈವಾಂಶ ಸಂಭೂತರಾಗಿ ಈ ಭೂಮಿಯಲ್ಲಿ ಕೆಲವೊಬ್ಬರನ್ನ ಭಗವಂತ ಸೃಷ್ಟಿ ಮಾಡ್ತಾ ಇರ್ತಾರೆ. ಎಲ್ಲರನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು. ಆ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ನಂತರ ಈ ದೇಶಕ್ಕೆ ಭಗವಂತ ಕೊಟ್ಟಿರೋ ಒಂದು ವರ ಅಂತಂದ್ರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು. ಅವ್ರ ಬಗ್ಗೆ ಇಷ್ಟೆಲ್ಲ ಹಗುರವಾಗಿ ಮಾತಾಡುವಂತ ಒಂದು ಮಾತು. ಅವರು ಯಾರನ್ನ ಕಪಾಳೆ ಕೊಡಿ ಅಂತ ಹೇಳಿದ್ದಾರೆ? ನಮ್ಮ ಸಾರ್ವಜನಿಕರು ಇವತ್ತು ಒಂದು ಪ್ರೀತಿ ಅಭಿಮಾನದಿಂದ ಇವತ್ತು ಮೋದಿ 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 ಅಂತ ಕೂಗ್ತಾ ಇದ್ರೆ ಅವ್ರು ಕಪಾಳೆ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತಂದ್ರೆ ನನಗೆ ಅನ್ಸೋದು ಇವತ್ತು ಏನು ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರಲ್ಲ, ಆ ರೀತಿ ಶಿವರಾಜ್ ತಂಗಡಿಗೆ ಒಂದು ಕೆಟ್ಟ ಕಾಲ ಬಂದಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಬಂಧುಗಳು. ಯಾವುದೇ ಒಂದು ಕಾರಣಕ್ಕೂ ಕೂಡ ಆ ರೀತಿ ದುರಹಂಕಾರದ ಮಾತುಗಳನ್ನ ಅವರು ಮಾತಾಡಬಾರ್ದಾಗಿತ್ತು. ಅವರು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕಾಗಿತ್ತು. ಯಾವುದು ಬಾಯಿ ತಪ್ಪಿನಿಂದ ನಂದು ಈ ಮಾತು ಬಂದಿದೆ ಅಂತ ಹೇಳಿ ಕ್ಷಮೆ ಕೇಳಿದ್ರೆ ತುಂಬಾ ಗೌರವ ಇರ್ತಾ ಇತ್ತು. ನನಗನ್ಸೋ ಮಟ್ಟಿಗೆ ಪಾರ್ಲಿಮೆಂಟ್ ಅಲ್ಲಿ ಬಸವರಾಜ್ ಗೆದ್ದೇ ಗೆಲ್ತಾರೆ, ಡಾಕ್ಟರ್ ಬಸವರಾಜ್. ನಮ್ಮ ಬಸವರಾಜ್ ಕೂಡ ಕಾಯ್ಕೊಂಡಿದ್ದಾನೆ ಯಾವಾಗ ನಾನು ಗೆಲ್ಲಬೇಕು ಅಲ್ಲ ಅಂತೇಳಿ. ನೀನೇನು ಯೋಚನೆ ಮಾಡೋದು ಬೇಕೇ ಬೇಕಾಗಿಲ್ಲ. ಆ ಶಿವರಾಜ್ ತಂಗಡಿಗೆ ಬಾಯಿ ಚಪ್ಪಲದಿಂದಾನೆ ನನ್ನ ದುರಹಂಕಾರದಿಂದಾನೆ ತಾನೇ ಸೋಲ್ತಾನೆ, ನೀನೇ ಗೆಲ್ತೀಯ. ಅದ್ರ ಬಗ್ಗೆ ನೀನ್ ಇವಾಗ ನೋಡ್ಬೇಕಾಗಿದ್ದೇನೆಂತಂದ್ರೆ ನಮ್ಮ ಡಾಕ್ಟರ್ ಬಸವರಾಜ್ಗೆ ಇವತ್ತು ನಾವು ಅತಿ ದೊಡ್ಡ ಒಂದು ಬಹುಮತದಲ್ಲಿ ನಾವು ಗೆಲ್ಲಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಇವಾಗ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು. ನಾನು ಕನಿಗರಿಗೆ ಬರ್ತೀನಿ, ನಾವು ತಂಗಡಿಗೆನ ನಾವಿಬ್ರು ಸೇರಿ ನೋಡ್ಕೊಳ್ಳೋಣ. ಅದ್ರ ಬಗ್ಗೆ